ಇವತ್ತು ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದುವೇ ಎಣ್ಣೆ ಕಾಳುಗಳು, ನಟ್ಸ್ ಅಂತ ಕರಿತೀವಿ. ಇದು ಎಣ್ಣೆ ಬೀಜಗಳು ಅಂತಾನೂ ನಾವು ಕರಿತೀವಿ. ಇದನ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ ನಾವು ದಪ್ಪ ಆಗ್ತೀವಿ ಅಥವಾ ತೂಕ ಜಾಸ್ತಿ ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಅದನ್ನ ತಿನ್ನೋದನ್ನೇ ನಿಲ್ಲಿಸ್ಬಿಟ್ಟಿರ್ತೀವಿ. ಅದು ಸರಿಯೋ ಅಥವಾ ತಪ್ಪೋ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ನಟ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಟ್ಸ್ ಅಂತಂದ್ರೆ ಬಾದಾಮಿ, ಹೇಸಲ್ ನಟ್ಟು, ಹಾಗೆ ನಾವು ಗೋಡಂಬಿ, ಪಿಸ್ತಾ, ಅಕ್ರೂಡ್ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ನಾವು ವಾಲ್ನಟ್ ಅಂತಾನೂ ನಾವು ಕರಿತೀವಿ. ಮೆಕ್ಯಾಡಿ ನಟ್ಟು, ಬ್ರೆಜಿಲ್ ನಟ್ಟು, ಪೈನ್ ನಟ್ಸ್, ಇವೆಲ್ಲ ನಮಗೆ ನಟ್ಸ್ ಅಂತ ನಮಗೆ ಶಾಪಲ್ಲಿ ಸಿಗುತ್ತೆ. ಇವದೆಲ್ಲದನ್ನ ನಾವು ಎಣ್ಣೆ ಬೀಜಗಳು ಅಂತಾನೂ ನಾವು ಕರಿತಾ ಬರ್ತೀವಿ. ಕೆಲವೊಂದ್ಸತಿ ನಾವು ಕನ್ಫ್ಯೂಷನ್ ಆಗ್ತೀವಿ, ಈ ಡ್ರೈ ಫ್ರೂಟ್ಸ್ ಬೇರೆ, ಡ್ರೈ ನಟ್ಸ್ ಬೇರೆ. ಡ್ರೈ ಫ್ರೂಟ್ಸ್ ಇದಕ್ಕೆ ನಮಗೆ ಬೇರೆ ಕೆಟಗರಿಗೆ ಸೇರಿಸ್ತೀವಿ, ಆದರೆ ಡ್ರೈ ನಟ್ಸ್ ಅನ್ನೋದು ನಾನು ಏನು ಮೇಲಿನ ಮೆನ್ಷನ್ ಮಾಡಿದೆ ಅವಕ್ಕೆ ನಟ್ಸ್ ಅಂತ ನಾವು ಕರೆಯಲ್ಪಡ್ತೀವಿ. ಈ ನಟ್ಸ್ ನಾವು ಸೇವನೆಯಿಂದ ನಾವು ದಪ್ಪ ಆಗ್ತೀವಿ ಅಂತ ಹೇಳ್ಕೊಳ್ಳಿ. ಬಟ್ ನಟ್ಸ್ ಬಗ್ಗೆ ಸ್ವಲ್ಪ ನಮಗೆ ಗೊತ್ತಿರಬೇಕು. ನಟ್ಸ್ ಹೇಗೆ ನಮ್ಮ ದೇಹಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಇದು ಕೆಟ್ಟದ ಅಥವಾ ಒಳ್ಳೇದು. ಮೊದಲನೇದಾಗಿ ಈ ನಟ್ಸ್ನ ಆರೋಗ್ಯಕರ ಅಂತಾನೂ ನಾವು ಹೇಳ್ತೀವಿ. ಆದರೆ ಅತಿಯಾದ ಅದನ್ನೇ ಸೇವನೆ ಮಾಡೋದು ಕೂಡ ನಮ್ಮ ದೇಹಕ್ಕೆ ಅದು ಹಾನಿಕರ ಕೂಡ ಆಗತ್ತೆ. ಆದರೆ ಯಾವ ಥರ ಸೇವನೆ ಮಾಡಬೇಕು ಅನ್ನೋದು ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ನಟ್ಸ್ನ ಏನು ಅಂದರೆ ನಮ್ಮ ಸಮತೋಲಿತ ಆಹಾರ ಪದ್ಧತಿಯಲ್ಲಿ ನಟ್ಸ್ ಕೂಡ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಯಾಕೆ ಅಂದರೆ ಇದರಲ್ಲಿ ಗುಡ್ ಫ್ಯಾಟ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಹಾಗೆ ವೈಟಮಿನ್ಸ್, ಮಿನರಲ್ಸ್ ಕೂಡ ಯಥೇಚ್ಛವಾಗಿರೋದ್ರಿಂದ ನೀವು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರು ಕೂಡ ನಿಮ್ಮ ದೇಹಕ್ಕೆ ಯಥೇಚ್ಛವಾದ ಪೋಷಕಾಂಶ ನಿಮ್ಮ ದೇಹಕ್ಕೆ ಕೊಡ್ತಾ ಹೋಗುತ್ತೆ. ನಾನು ಮೊದಲೇದಾಗಿ ಹೇಳ್ದಂಗೆ ಇದ್ರ ಒಳ್ಳೆ ಫ್ಯಾಟ್ ಇರುತ್ತೆ ಅಂತ ನಾನು ಹೇಳಿದೆ. ಯಾವ ಆಹಾರದಲ್ಲಿ ಫ್ಯಾಟಿನ ಅಂಶ ಇರುತ್ತೆ, ನಾವು ಫ್ಯಾಟ್ ಅಂದ ತಕ್ಷಣ ಎಲ್ಲದೂ ಕೆಟ್ಟ ರೀತಿಯಲ್ಲಿ ನಾವು ಪರಿಗಣಿಸ್ತಾ ಬರ್ತೀವಿ. ಹಾಗಾಗಿ ನಾವು ಈ ನಟ್ಸ್ ತಿಂದ್ರೆ ನಾವು ವೆಯ್ಟ್ ಗೇನ್ ಆಗ್ತೀವಿ ಅಥವಾ ತೂಕ ಹೆಚ್ಚಿಗೆ ಆಗ್ತಾ ಇರುತ್ತೆ ಅಂತ ನಾವು ಅನ್ಕೊಂತೀವಿ. ಅದು ತಪ್ಪು. ಈ ನಟ್ಸ್ ಅಲ್ಲಿ ಗುಡ್ ಫ್ಯಾಟ್ ಇರುತ್ತೆ. ಆ ಗುಡ್ ಫ್ಯಾಟ್ನ ನಾವು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಕರಿತೀವಿ. ಅಂದರೆ ನಮ್ಮ ದೇಹಕ್ಕೆ ಅಗತ್ಯವಾದ ಕೊಬ್ಬು ಈ ನಟ್ಸ್ ಅಲ್ಲಿ ಇರುತ್ತೆ. ಇದನ್ನ ನಾವು ಯಾವಾಗ ನಟ್ಸ್ ಅಲ್ಲಿ ಫ್ಯಾಟ್ ಕಂಟೆಂಟ್, ಒಳ್ಳೆ ಕೊಬ್ಬು ಜಾಸ್ತಿ ಇರುತ್ತೆ, ಇದು ನಿಮ್ಮ ದೇಹದ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ. ಹೇಗಾಗುತ್ತೆ ಅಂತಂದ್ರೆ ಇದರಲ್ಲಿ ನಾವು ಯಥೇಚ್ಛವಾದ ಗುಡ್ ಫ್ಯಾಟ್ನ ನಾವು ತಗೊಂಡಾಗ ಇದು ನಮ್ಮ ದೇಹ ತುಂಬ ಟೈಮು ಫುಲ್ನೆಸ್ ಫೀಲ್ ಆಗುತ್ತೆ, ಅಂದರೆ ತುಂಬ ತುಂಬಿರೋ ಅನುಭವ ಆಗುತ್ತೆ. ಪದೇ ಪದೇ ನಿಮಗೆ ಹಸಿವು ಆಗಲ್ಲ. ಹಾಗೆ ಇದರಲ್ಲಿ ಪ್ರೋಟೀನ್ ಅಂಶವೂ ಕೂಡ ಇರುತ್ತೆ. ಈ ಪ್ರೋಟೀನ್ ಮತ್ತು ಫ್ಯಾಟ್ ಇವೆರಡೂ ಕೂಡ ನಮ್ಮ ದೇಹದ ಜೀರ್ಣಕ್ರಿಯೆ ಆಗೋದು ನಿಧಾನವಾಗಿ ಆಗತ್ತೆ. ಪದೇ ಪದೇ ಹಸಿವು ಆಗಲ್ಲ. ಇದರಿಂದ ನಿಮ್ಮ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ ಹೊರತು ಅಥವಾ ತೂಕ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುವುದಿಲ್ಲ. ಹಾಗೆ ನಾನು ಫ್ಯಾಟ್ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ನಾನು ಈ ಫ್ಯಾಟಲ್ಲಿ ಈಗ ಯಾವುದೇ ಒಂದು ಫ್ಯಾಟಿನ ಅಂಶ ನಾವು ತಿಂದಾಗ ಇದರಲ್ಲಿ ನಿಮ್ಮ ಕಾರ್ಬೋಹೈಡ್ರೇಟ್ ಅಥವಾ ಪ್ರೋಟೀನ್ಗಿಂತ ಜಾಸ್ತಿ ಶಕ್ತಿಯ ಮೂಲ ಆಗಿರುತ್ತೆ. ಈಗ 1 ಗ್ರಾಮ್ ನೀವು ಯಾವುದೇ ಒಂದು ಫ್ಯಾಟ್ನ ನೀವು ತಗೊಂಡ್ರೆ ಇದರಲ್ಲಿ 9 ಕ್ಯಾಲೋರೀಸ್ ಅಷ್ಟು ನಿಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ. ಅಂದರೆ ನೀವು ಸ್ವಲ್ಪ ಪ್ರಮಾಣದ ಸೇವನೆ ಮಾಡಿದ್ರು ಕೂಡ ನಿಮ್ಮ ದೇಹಕ್ಕೆ ಯಥೇಚ್ಛವಾದ ಎನರ್ಜಿ ಕೊಡ್ತಾ ಹೋಗುತ್ತೆ. ಸೊ ನಾವೀಗ ನಟ್ಸ್ನ ಸೇವನೆ ಮಾಡ್ತಾ ಇರ್ತೀವಿ. ನಾನು ಹೇಳಿದೆ ಸ್ವಲ್ಪ ಪ್ರಮಾಣ ತಗೊಂಡ್ರು ಕೂಡ ಇದು ಜಾಸ್ತಿ ಎನರ್ಜಿ ಕೊಡುತ್ತೆ, ಶಕ್ತಿಯ ಮೂಲ ಕೂಡ ಆಗಿದೆ ಅಂತ ನಾನು ನಿಮಗೆ ಹೇಳಿದೆ. ಈಗ ಯಾವುದೇ ಒಂದು ನಟ್ಸ್, ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ಒಂದು 30 ಗ್ರಾಮ್ ಆಲ್ಮಂಡ್ ನಾವು ತಗೊಂಡಾಗ ಇದು ಎನರ್ಜಿ ಎಷ್ಟು ಕೊಡುತ್ತೆ ಅಂದರೆ 161 ಕ್ಯಾಲೋರೀಸ್ ಎನರ್ಜಿ ಕೊಡುತ್ತೆ. ಅದರಲ್ಲಿ ಗುಡ್ ಫ್ಯಾಟ್ 14 ಗ್ರಾಮ್ ಅಷ್ಟು ಗುಡ್ ಫ್ಯಾಟ್ ಇರುತ್ತೆ. ಹಾಗಾಗಿ ಇದನ್ನು ಒಂದು ಸ್ವಲ್ಪ ಸೇವನೆ ಮಾಡಿದ್ರು ಕೂಡ ನಿಮ್ಮ ತುಂಬ ಟೈಮ್ ನಿಮಗೆ ಹಸಿವು ಆಗದಲೇ ನೋಡ್ಕೊಳುತ್ತೆ. ಹಾಗೆ ಇದು ಬೇಗ ಜೀರ್ಣಕ್ರಿಯೆನೂ ಆಗೋದಿಲ್ಲ, ನಿಧಾನವಾಗಿ ನಿಮಗೆ ಜೀರ್ಣ ಆಗೋದ್ರಿಂದ ಪದೇ ಪದೇ ಹಸಿವು ಆಗೋದನ್ನು ಕೂಡ ತಡೆಗಟ್ತಾ ಹೋಗುತ್ತೆ. ನಾವೆಲ್ಲ ಅಂತಿರ್ತೀವಿ, ಸೊ ಈ ನಟ್ಸ್ನ ಸೇವನೆಯಿಂದ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಹೇಗೆ ಅನಲೈಸ್ ಮಾಡೋದು ಅಂತ ಹೇಳಿದ್ರೆ ಇದನ್ನೇ ಸಂಶೋಧಕರು ಇದನ್ನೊಂದು ಕಾನ್ಸೆಪ್ಟ್ ಆಗಿ ತಗೊಂಡು ಇದನ್ನ ಸಂಶೋಧನೆ ಮಾಡಿ ಒಂದು ರಿಸಲ್ಟ್ನ ನಮಗೆ ಕೊಟ್ಟರು. ಏನು ಅಂತಂದ್ರೆ ಈಗ ವೀಕ್ಲಿ ಬೇಸಿಸ್ ಅಲ್ಲಿ ಕೆಲವೊಬ್ರು ನಟ್ಸ್ನ ತಗೊಳ್ತಾ ಇದ್ರು. ಅವ್ರನ್ನ ನಾವು ಇದು ಸ್ಪೆಸಿಫಿಕ್ ಕ್ಯಾಟಗರಿ ಮಾಡಿ ಅವ್ರನ್ನ ನಾವು ಸಂಶೋಧನೆ ಮಾಡಿ ಪರ್ಟಿಕ್ಯುಲರ್ ಡ್ಯೂರೇಷನ್ ಸಂಶೋಧನೆ ಮಾಡಿ ಅವ್ರು ಏನಂತ ಹೇಳಿದ್ರು ಅಂದ್ರೆ ಅಬ್ಸರ್ವೇಷನ್ ಪ್ರಕಾರ ಯಾರು ವೀಕ್ಲಿ 2 ರಿಂದ 3 ಬಾರಿ ಈ ನಟ್ಸ್ನ ಆಹಾರ ಪದ್ಧತಿಯಲ್ಲಿ ಸೇವನೆ ಮಾಡ್ತಾ ಇರ್ತಾರೋ ಅವರು ವೇಟ್ ಗೇನ್ ನಷ್ಟಕ್ಕೆ, ವೇಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ, ವೇಟ್ ಗೇನ್ ಆಗೋದಕ್ಕೆ ಸಹಾಯ ಮಾಡುವುದಿಲ್ಲ. ಈಗ ವೇಟ್ ಕಮ್ಮಿ ಮಾಡಿಸುತ್ತೆ. ಅದೇ ತರ ಈಗ ನಾವು ಕೆಲವೊಬ್ಬರೆಲ್ಲ ಪ್ರತಿನಿತ್ಯ ನಟ್ಸ್ ತಗೊಳ್ತಾ ಇರ್ತಾರೆ. ಅವ್ರಿಗೆ ಹೇಗಾಗುತ್ತೆ ಅಂತ ಅದನ್ನು ಕೂಡ ಒಂದು ಕ್ಯಾಟಗರೈಸ್ ಮಾಡಿ ಸಂಶೋಧನೆ ಮಾಡಿ ರಿಸಲ್ಟ್ ಏನ್ ಬಂತು ಅಂತಂದ್ರೆ ಯಾರು ಪ್ರತಿನಿತ್ಯ ನಟ್ಸ್ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇವನೆ ಮಾಡ್ತಾ ಇರ್ತಾರೋ ಕೂಡ ಅವರಲ್ಲೂ ಕೂಡ ಇದು ತೂಕ ನಷ್ಟಕ್ಕೆ ಸಹಾಯ
ಮಾಡ್ತಾ ಹೋಗುತ್ತೆ. ಹಾಗೆ ನಾವು ನೋಡ್ಬೇಕಾದ್ರೆ ಇದರಲ್ಲಿ ನಮಗೆ ಫ್ಯಾಟ್ ಗೇನ್ ಆಗುತ್ತೆ ಆ ಥರ ಎಲ್ಲ ಹೇಳಿದಾಗ ಇದು ಫ್ಯಾಟ್ ಗೇನ್ ಅಂತ ಹೇಳ್ತೀವಿ. ತೂಕ ಅಂತಂದ್ರೆ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಆಫ್ ಫ್ಯಾಟ್ ಅಂತ, ಸಬ್ಕ್ಯೂಟೇನಿಯಸ್ ಫ್ಯಾಟು, ವಿಸರಲ್ ಫ್ಯಾಟ್ ಆ ಥರ ಬಂದಾಗ ನಮಗೆ ಅಗೇನ್ ಒಂದು ಗ್ರೂಪ್ ಆಫ್ ಸ್ಟಡೀಸ್ ಮಾಡಿದಾಗ 65 ಜನಕ್ಕೆ ಇದನ್ನು ಸಂಶೋಧನೆ ಅಗೇನ್ ಇವರು ಕಂಡಕ್ಟ್ ಮಾಡಿದ್ರು. ಏನ್ ಮಾಡಿದ್ರು ಅಂತಂದ್ರೆ ಇವರು ಪ್ರತಿದಿನ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಈ ನಟ್ಸ್ನ ಸೇವನೆ ಮಾಡಕ್ ಕೊಟ್ರು. ಅದರಲ್ಲಿ ಆಲ್ಮಂಡ್ಸ್ನ ಸೇವನೆ ಮಾಡಕ್ ಕೊಟ್ರು 30 ರಿಂದ 35 ಗ್ರಾಮ್ ಅಷ್ಟು ಪ್ರತಿನಿತ್ಯ. ಒಂದು ಸರ್ಟನ್ ಡ್ಯೂರೇಟ್ 1 2 to 3 ಮಂತ್ಸ್ ಆದ್ಮೇಲೆ ಅವ್ರನ್ನ ಎಲ್ಲಾ ಪ್ಯಾರಾಮೀಟರ್ಸ್ ಚೆಕ್ ಮಾಡಿದಾಗ, ಅಂದ್ರೆ ಲಾಸ್ಟ್ ಪ್ಯಾರಾಮೀಟರ್ಸ್, ಹಿಂದಿನ ಪ್ಯಾರಾಮೀಟರ್ಸ್ ಮತ್ತೆ ಅವರ ಕರೆಂಟ್ ಪ್ಯಾರಾಮೀಟರ್ಸ್ ಚೆಕ್ ಮಾಡಿದಾಗ ಯಥೇಚ್ಛ ಜನದಲ್ಲಿ, ಈಗ 60% ಜನದಲ್ಲಿ ಅದರಲ್ಲಿ ತೂಕ ನಷ್ಟಕ್ಕೆ ಅದು ಸಹಾಯ ಮಾಡ್ತಾ ಇತ್ತು. ಹಾಗೆ 50 ರಿಂದ 60% ಒಳಗೆ ನಮ್ಮ ಹೊಟ್ಟೆ ಸುತ್ತಳತೆ ಅಂತ ಹೇಳ್ತೀವಿ. ಮೇಜರ್ಲಿ ನಮ್ಮ ದೇಹದಲ್ಲಿ ಫ್ಯಾಟ್ ಜಾಸ್ತಿ ಡೆಪಾಸಿಷನ್ ಆಗೋದು ಅಂದ್ರೆ ನಮ್ಮ ಹೊಟ್ಟೆಯ ಸುತ್ತಳತೆಯಲ್ಲಿ. ಅದು ಕೂಡ ಈ ಪ್ರತಿನಿತ್ಯ ನಟ್ಸ್ನ ಸೇವನೆಯಿಂದ ಆ ವೇಸ್ಟ್ ಸರ್ಕಂಫರೆನ್ಸ್ ಅಥವಾ ಹೊಟ್ಟೆ ಸುತ್ತಳತೆ ಕಮ್ಮಿ ಮಾಡೋದಕ್ಕೂ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಹಾಗೆ 50% ಅಷ್ಟು ಜನರಲ್ಲಿ ಇದು ಫ್ಯಾಟ್ ಲಾಸ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಅಂದ್ರೆ ಓವರ್ ಆಲ್ ನಮ್ಮ ದೇಹದ ಏನು ಕೆಟ್ಟು ಕೊಬ್ಬು ಅಂತ ಏನ್ ಹೇಳ್ತೀವಿ ಅದನ್ನ ನಷ್ಟಕ್ಕೆ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಹಾಗೆ ಇದು ನಮ್ಮ ದೇಹದ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಈಗ ಟ್ರೈಗ್ಲಿಸರೈಡ್ಸು, LDL ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೂ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ. ಈ ಟ್ರೈಗ್ಲಿಸರೈಡ್ಸ್ ಏನಂದ್ರೆ ದೇಹಕ್ಕೆ ನಮಗೆ ರಕ್ತನಾಳದ ತೊಂದರೆ ಆಗಬಹುದು ಅಥವಾ BP ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡೋದು, ಇದನ್ನೆಲ್ಲ ಇದು ರಕ್ತನಾಳದಲ್ಲಿ ಏನೇ ಒಂದು ತೊಂದರೆ ಇದ್ರೂ ಕೂಡ ಈ ಗುಡ್ ಕೊಲೆಸ್ಟ್ರಾಲ್ ಏನಾಗುತ್ತೆ ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ನ ರಿಮೂವ್ ಮಾಡೋದಕ್ಕೆ ಸಹಾಯಕಾರಿ ಕೂಡ ಆಗಿರುತ್ತೆ. ಹಾಗೆ ನಮ್ದು ಈಗ ಏನಾಗುತ್ತೆ, ನಾವು ನಟ್ಸ್ ತಿನ್ನೋದ್ರಿಂದ ಒಂದು ಜೀರ್ಣ ಡೈಜೆಷನ್ ಲೇಟ್ ಆಗುತ್ತೆ ಅಂತಲೂ ಹೇಳಿದೆ. ಪಚನ ಕ್ರಿಯೆ ಡೈಜೆಷನ್ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದೆ. ಯಾಕಂದ್ರೆ ಇದರಲ್ಲಿ ಫ್ಯಾಟಿನ ಅಂಶ ಇರೋದ್ರಿಂದ. ಈಗ ನಾವು ಪ್ರತಿನಿತ್ಯ ಈಗ ಎಸ್ಪೆಷಲಿ ಡಯಾಬಿಟಿಸ್ ಇದ್ದವರು, ಮಧುಮೇಹ ಇದ್ದವರು, ಈಗ ಅವರಿಗೆ ತುಂಬಾ ಹಶು ಆಗ್ತಾ ಇರುತ್ತೆ, ಪದೇ ಪದೇ ಏನೋ ತಿನ್ಬೇಕು ಅಂತ ಅನ್ನಿಸ್ದಾಗ ಈ ಸ್ನ್ಯಾಕ್ಸ್ನ ಅಂದ್ರೆ ಒಂದು ತಿಂಡಿಯ ಆಯ್ಕೆಯಾಗಿ ಈ ನಟ್ಸ್ನ ಸೇವನೆ ಮಾಡೋದ್ರಿಂದ ಇದರಿಂದ ಏನಾಗುತ್ತೆ, ಒಂದು ಅವರಿಗೆ ಪದೇ ಪದೇ ಹಶುವಾಗಲ್ಲ. ಈ ನಟ್ಸ್ ಅಲ್ಲಿ ಲೋ ಇನ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕಾರ್ಬೋಹೈಡ್ರೇಟ್ ಪ್ರಮಾಣ, ಸಕ್ಕರೆ ಮಟ್ಟ ತುಂಬಾ ಕಮ್ಮಿ ಇರೋದ್ರಿಂದ ಈ ಡಯಾಬಿಟಿಸ್ ಮಧುಮೇಹ ಹೊಂದಿರೋರು ಯಾವಾಗಾದ್ರೂ ನೀವು ಇದನ್ನ ರೋಸ್ಟ್ ಮಾಡಿ ಅಥವಾ ನೆನೆಸಿಟ್ಕೊಂಡು ಅವಾಗ ಸೇವನೆ ಮಾಡೋದ್ರಿಂದ ಇದರಲ್ಲಿ ಯಾವುದೇ ತರ ನಿಮ್ಗೆ ಪದೇ ಪದೇ ಹಶುವಾಗೋದನ್ನ ತಡೆಗಟ್ಟಬಹುದು. ಹಾಗೆ ನಿಮ್ಗೆ ಏನಂದ್ರೆ ಸಮಾಧಾನ ಆಗಿರುತ್ತೆ, ನಿಮ್ಗೆ ಫೀಲ್ ಸ್ಯಾಟಿಸ್ಫೈಡ್ ಆಗಿರುತ್ತೆ. ಪದೇ ಪದೇ ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕು ಅಂತನೂ ಯಾವುದೇ ತರ ನಿಮ್ಗೆ ಕ್ರೇವಿಂಗ್ಸ್ ಕೂಡ ನಿಮ್ಗೆ ಬರುವುದಿಲ್ಲ. ಹಾಗೆ ನೆಕ್ಸ್ಟ್ ನಿಮ್ಗೆ ಹೋಗ್ಬೇಕು ಅಂತಂದ್ರೆ ಈ ಫ್ಯಾಟ್ ಅಂತ ಬಂದಾಗ ಈ ನಟ್ಸ್ ಅಲ್ಲಿ ಏನು ಫ್ಯಾಟ್ ಇರುತ್ತೆ, ನಮ್ಮ ದೇಹ ಡೈಜೆಷನ್ ಆದಾಗ ಏನು ಫ್ಯಾಟ್ ಅಂದ್ರೆ ಫ್ಯಾಟ್ ಮೆಟಬಾಲಿಸಮ್ ಆಗಿ ಯಾವುದು ರೆಸಿಡ್ಯೂ ಇರುತ್ತೆ ಅದನ್ನ ದೇಹ ಅಬ್ಸಾರ್ವ್ ಮಾಡುತ್ತೆ. ಯಾವುದು ಕಂಪ್ಲೀಟ್ಲಿ ಅದನ್ನ ವೇಸ್ಟ್ ಅಂತ ಹೋಗುತ್ತೋ ಅದು ಕಂಪ್ಲೀಟ್ಲಿ ನಮ್ಮ ದೇಹದಲ್ಲಿ ಉಳಿಯೋಕೆ ಬಿಡಲ್ಲ. ಇದು ಕಂಪ್ಲೀಟ್ಲಿ ನಮ್ಮ ಮಲ ಮುಖಾಂತರ ಅದನ್ನ ಹೊರಗೆ ಹಾಕ್ತಾ ಹೋಗುತ್ತೆ. ಯಾವುದೇ ತರ ಫ್ಯಾಟ್ ಕನ್ವರ್ಷನ್ ಕೂಡ ಇದು ಇರುವುದಿಲ್ಲ. ಹಾಗೆ ನಟ್ಸ್ ಬಗ್ಗೆ ನಾನು ಎಕ್ಸಾಂಪಲ್ ಕೊಟ್ಟೆ, ಇದು ಸ್ನ್ಯಾಕ್ಸ್ ಹೆಲ್ಪ್ ಆಗುತ್ತೆ ಅಂತ. ಇದು ಡಯಾಬಿಟಿಸ್ ಕಂಟ್ರೋಲ್ ಕೂಡ ಮಾಡೋದಕ್ಕೆ ಸಹಾಯಕಾರಿ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ, ಶುಗರ್ ಅಂಶ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಇರುತ್ತದೆ. ಹಾಗೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ರಿಡ್ಯೂಸ್ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಈ ನಾವು ಯಾವಾಗಲೇ ನಟ್ಸ್ನ ಸೇವನೆ ಮಾಡಬೇಕಾದ್ರೆ ನೆನೆಸಿಟ್ಟು ತಿನ್ನಿ ಅಥವಾ ರೋಸ್ಟ್ ಮಾಡಿ ತಿನ್ನಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅದರಲ್ಲಿ ಫೈಟೇಟ್ಸ್ ಅಂತ, ಫೈಟೋಕೆಮಿಕಲ್ಸ್ ಅಂತ ಏನಿರುತ್ತೆ. ಈ ಫೈಟೇಟ್ಸ್ ಏನ್ ಮಾಡುತ್ತೆ ಅಂದ್ರೆ ಇದು ನಮ್ಮ ಅಂದ್ರೆ ಇದಕ್ಕೆ ನಾವು ಆಂಟಿ ಹಿಂಡರೆಂಟ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ನಮ್ಮ ದೇಹಕ್ಕೆ ಯಾವ ಪೋಷಕಾಂಶಗಳು ಹೀರೋದಕ್ಕೆ ಅದು ಬಿಡೋದಿಲ್ಲ. ಯಾವಾಗ ನಾವು ಅದನ್ನ ನೆನೆಸ್ತೀವಿ ಅಥವಾ ನಾವು ಹುರಿತೀವಿ ಆವಾಗ ಏನಾಗುತ್ತೆ, ಅದರಲ್ಲಿ ಏನು ನ್ಯೂಟ್ರಿಯೆಂಟ್ ಹಿಂಡರೆಂಟ್ ಸಬ್ಸ್ಟೆನ್ಸ್ ಇರುತ್ತೆ ಅದು ಲಾಸ್ ಆಗುತ್ತೆ. ಆವಾಗ ನೀವು ನಮಗೆ ಬಾದಾಮಿ ತಿನ್ಬೇಕಾದ್ರೆ ಸಿಪ್ಪೆ ತೆಗೆದು ತಿನ್ನಿ ಅಂತ ಹೇಳ್ತೀವಿ. ನೀವು ನೆನೆಸಿದಾಗ ಅದನ್ನ ಸಿಪ್ಪೆ ತೆಗೆದೇ ತಿನ್ಬೇಕು ಅಂತಿಲ್ಲ. ಆದ್ರೆ ಡೈರೆಕ್ಟ್ ಆಗಿ ಯಾವ ನಟ್ಸ್ ಕೂಡ ನೀವು ಕನ್ಸಂಪ್ಷನ್ ಮಾಡಬಾರ್ದು. ಇದರಿಂದ ಗ್ಯಾಸ್ಟ್ರಿಕ್ ಆಗ್ಲಿ ಅಥವಾ ಎಸಿಡಿಟಿ ಆಗ್ಲಿ ಅಥವಾ ಅಜೀರ್ಣ ಸಮಸ್ಯೆ ಕೂಡ ಆಗ್ತಾ ಇರುತ್ತೆ. ಯಾಕಂದ್ರೆ ಇದು ನೀವು ಚೆನ್ನಾಗಿ ಅಗ್ದು ತಿಂದಷ್ಟು ಇದು ದೇಹಕ್ಕೆ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ. ಹಾಗಂತ ಈ ನಟ್ಸ್ನೇ ನಾವು ಊಟದ ತರ ತಗೊಳೋದು ಬೇಡ. ದಿನಕ್ಕೆ 30 ಗ್ರಾಮ್ ಅಷ್ಟು, 30 ರಿಂದ 40 ಗ್ರಾಮ್ ಅಷ್ಟು ನಟ್ಸ್ ಸೇವನೆ ಮಾಡೋದು ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಇದು ನಿಮ್ಮ ತೂಕ ಜಾಸ್ತಿ ಮಾಡೋದಕ್ಕಿಂತ ತೂಕ ಕಮ್ಮಿ ಮಾಡೋದಕ್ಕೆ ಸಹಾಯಕರವಾಗುತ್ತೆ. ವೀಕ್ಷಕರೇ, ಇಲ್ಲಿ ತನಕ ನಾನು ನಟ್ಸ್ ಬಗ್ಗೆ ತಿಳಿಸ್ಕೊಟ್ಟೆ. ಅದರ ಉಪಯೋಗ ಏನು, ಅದು ನಮ್ಮ ದೇಹಕ್ಕೆ ಯಾವ ತರ ಸಹಕಾರಿ ಆಗುತ್ತೆ, ನಾವು ಹೇಗೆ ತಗೋಬೇಕು ಅನ್ನೋದು ತಿಳಿಸ್ಕೊಟ್ಟೆ. ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್ ಮತ್ತೆ ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.